ಕೊಲೆ ಕೇಸ್ನ ಆರೋಪಿ ದರ್ಶನ್ ಹೇಗಿದ್ದಾರೆ? ಜೈಲಿಂದ ರಿಲೀಸ್ ಆದ್ಮೇಲೆ ಏನೆಲ್ಲ ಆಯ್ತು? ದರ್ಶನ್ ಮನೆಯೊಳಗೆ ಆದಂತ ಬದಲಾವಣೆ ಏನು ಅಂತ ಹೇಳಿ ಸಹಜವಾಗಿ ಒಂದು ಕುತೂಹಲ ಅವರ ಅಭಿಮಾನಿಗಳಲ್ಲಿ ಇರುತ್ತೆ. ಅವ್ರ ಮನ ಪರಿವರ್ತನೆ ಆಗಿದೆಯಾ? ಪತ್ನಿ ವಿಜಯಲಕ್ಷ್ಮಿ ಏನೆಲ್ಲ ಪರಿವರ್ತನೆಗಳನ್ನ ಮಾಡಿದ್ದಾರೆ? ಈ ಕೊಲೆ ಕೇಸ್ನ ಆರೋಪ ಎದುರಿಸ್ತಿರುವಂತ ದರ್ಶನ್ ಜೈಲಿಂದ ಬೇಲ್ ಮೇಲೆ ರಿಲೀಸ್ ಆದ್ಮೇಲೆ ಆದಂತ ಬದಲಾವಣೆ ಏನು? ಮನೆಯೊಳಗಿನ ವಾತಾವರಣ ಹೆಂಗಿದೆ? ಫಸ್ಟ್ ಆಫ್ ಆಲ್ ಆ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಇತ್ತಲ್ಲ, ಅದಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಉತ್ತರ ನ್ಯೂಸ್ 18 ಹತ್ರ ಇದೆ. RR ನಗರ ಮನೆಯಲ್ಲಿ ಹಾಗಾದ್ರೆ ಏನೇನಾಗ್ತಾ ಇದೆ? ದರ್ಶನ್ಗೆ ಪತ್ನಿ ವಿಜಯಲಕ್ಷ್ಮಿ ಹೇಳಿದ್ದೇನು? ಪತ್ನಿ ಮಾತಿಗೆ ದರ್ಶನ್ ಏನಂತ ಹೇಳಿದ್ದಾರೆ? ಇದು ನ್ಯೂಸ್ 18 ನ ಬಿಗ್ ಎಕ್ಸ್ಕ್ಲೂಸಿವ್. ದರ್ಶನ್ ಕುಟುಂಬದ ಮೆಗಾ ಸ್ಟೋರಿ ಇದು. ದರ್ಶನ್ ಮನೆಯೊಳಗಿನ ಸ್ಫೋಟಕವಾದಂತ ಸುದ್ದಿ ಇದು. ಎಸ್ಪೆಷಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆದ್ಮೇಲೆ ದರ್ಶನ್ ಮನೆಯೊಳಗೆ ಏನೇನು ಆಗ್ತಾ ಇದೆ, ಏನು ಬದಲಾವಣೆ ಆಗ್ತಿದೆ ಅನ್ನೋ ಸುದ್ದಿ ಇದು. ಕೊಲೆ ಆರೋಪಿ ದರ್ಶನ್ಗೆ ಅಷ್ಟ ದಿಗ್ಬಂಧನ. ದರ್ಶನ್ ಜೀವನ ಫುಲ್ ಚೇಂಜ್. ದಾಸನ ನಟ್ಟು ಬೋಲ್ಟು ಫುಲ್ ಟೈಟ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಹೆಸರು ಕೇಳಿ ಬಂದಾಗಿನಿಂದಲೂ ಕೂಡ ಆತನ ಧರ್ಮಪತ್ನಿ ವಿಜಯಲಕ್ಷ್ಮಿ ಇದ್ದಾರಲ್ಲ, ಸಾಕಷ್ಟು ಸಂಕಷ್ಟಗಳನ್ನ ಅನುಭವಿಸಿದ್ರು. ಒಂದ್ ಕಡೆ ದೇವರಿಗೆ ಹರಕೆ ಕಟ್ಕೊಳ್ಳೋದು, ಪೂಜೆ ಮಾಡಿಸೋದ್ರಲ್ಲಿ ಬ್ಯುಸಿ ಆಗಿದ್ರೆ, ಮತ್ತೊಂದ್ ಕಡೆ ವಕೀಲರನ್ನ ಭೇಟಿ ಮಾಡೋದಕ್ಕೆ ಪ್ರತಿದಿನ ಅವ್ರ ಮನೆ ಬಾಗಿಲಿಗೆ ಹೋಗೋದು, ಗಂಟೆಗಟ್ಲೆ ಕಾಯೋದು, ಬೇಲ್ ಕೊಡಿಸೋ ಪ್ರಯತ್ನ ಪ್ರತಿದಿನ ನಾವು ಅಬ್ಸರ್ವ್ ಮಾಡಿದ್ವಿ. ಈಗ ಬೇಲ್ ಸಿಕ್ಕಿದೆ. ಮನೆಯಲ್ಲಿರುವಂತ ದರ್ಶನ್ನ ನಟ್ಟು ಬೋಲ್ಟ್ ಅನ್ನ ಟೈಟ್ ಮಾಡಿದ್ದಾರೆ ಆತನ ಧರ್ಮಪತ್ನಿ ವಿಜಯಲಕ್ಷ್ಮಿ ದರ್ಶನ್ಗೆ ಅಷ್ಟ ದಿಗ್ಬಂಧನವನ್ನು ಹಾಕ್ಬಿಟ್ಟಿದ್ದಾರೆ. ದರ್ಶನ್ ಸಾಮ್ರಾಜ್ಯದ ಮೇಲೆ ಪತ್ನಿ ಫುಲ್ ಕಂಟ್ರೋಲ್ ಅನ್ನ ಇಟ್ಟಿದ್ದಾರೆ. ಈಗ ದರ್ಶನ್ ಹಳೆ ಪಟಾಲಂಗೆ ಗೇಟ್ ಪಾಸ್ ಕೊಡಿಸಿದ್ದಾರೆ. ಮ್ಯಾನೇಜರ್, ಮನೆ ಕೆಲಸದವರು, ನಾಯಿ ಆರೈಕೆ ಮಾಡೋರು, ಡ್ರೈವರ್ಗಳು, ಹೀಗೆ ಎಲ್ಲರನ್ನೂ ಚೇಂಜ್ ಮಾಡಿದ್ದಾರೆ ವಿಜಯಲಕ್ಷ್ಮಿ. ಪ್ರಮುಖವಾಗಿ ಇಲ್ಲಿ ರೇಣುಕಾಸ್ವಾಮಿ ಕೊಲೆಗೂ ಮುಂಚೆ ದರ್ಶನ್ ಸುತ್ತಮುತ್ತ ಲೆಫ್ಟ್ ರೈಟ್ ಹಿಂದೆ ಮುಂದೆ ಜನ ಇದ್ರಲ್ಲ, ಆ ಎಲ್ಲ ಟೀಮ್ ಬದಲಾವಣೆ ಆಗಿದೆ. ಎಲ್ಲರ ಚೇಂಜ್ ಬಳಿಕ RR ನಗರ ಮನೆಗೆ ನಟ ದರ್ಶನ್ ಶಿಫ್ಟ್ ಆಗ್ತಾರೆ. ದರ್ಶನ್ ಭೇಟಿಗೂ ವಿಜಯಲಕ್ಷ್ಮಿಯ ಪರ್ಮಿಷನ್ ಬೇಕಂತೆ. ಇದು ಅವ್ರ ಸ್ನೇಹಿತರು ಆಪ್ತವಲಯ ಹೆಂಗಿರ್ಬೇಕು ಅಂತ ಹೇಳಿ ಅವ್ರ ಪತ್ನಿ ಡಿಸೈಡ್ ಮಾಡಿದ್ರೆ. ಇನ್ನು ಸಿನಿಮಾ ವಿಷಯ ಅಲ್ಲ, ದರ್ಶನ್ ಸಹೋದರ ದಿನಕರ್ ನೋಡ್ಕೊಳ್ತಾ ಇದ್ದಾರೆ. ಜೈಲಿಂದ ರಿಲೀಸ್ ಬಳಿಕ ಪತಿ ಜೊತೆನೆ ವಿಜಯಲಕ್ಷ್ಮಿ ಇದ್ದಾರೆ. ದರ್ಶನ್ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆಗಳನ್ನ ಸದ್ಯಕ್ಕೆ ಪತ್ನಿ ಇಡ್ತಾ ಇದ್ದಾರೆ. ಇದೊಂದು ಅವಕಾಶ ಸಿಕ್ಕಿದೆ. ಮುಂದೆ ಇಂಥ ತಪ್ಪುಗಳ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪತ್ನಿಯೇ ಈಗ ಮುನ್ನೆಚ್ಚರಿಕೆಯನ್ನ ವಹಿಸ್ತಾ ಇದ್ದಾರೆ. ಎಚ್ಚರಿಕೆಯ ಹೆಜ್ಜೆಗಳನ್ನ ಇಡ್ತಾ ಇದ್ದಾರೆ. ಇದಕ್ಕೆ ದರ್ಶನ್ ಕೂಡ ಸಮ್ಮತಿಯನ್ನ ಸೂಚಿಸಿದಂಗೆ ಕಾಣಿಸ್ತಾ ಇದೆ. ಈಗ ದರ್ಶನ್ ಅವ್ರನ್ನ ಯಾರು ಭೇಟಿ ಮಾಡಬೇಕು ಮಾಡಬಾರ್ದು, ದರ್ಶನ್ ಸುತ್ತಮುತ್ತ ಯಾರು ಇರಬೇಕು ಯಾರು ಇರಬಾರ್ದು, ಅದನ್ನೆಲ್ಲ ಡಿಸೈಡ್ ಮಾಡ್ತಿರೋದು ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸತೀಶ್. ಈ ಕೊಲೆ ಆರೋಪ ಎದುರಿಸ್ತಿರುವಂತ ದರ್ಶನ್ ಬೇಲ್ ಮೇಲೆ ರಿಲೀಸ್ ಆದ್ಮೇಲೆ ಮನೆಯೊಳಗಿನ ವಾತಾವರಣದ ಬಗ್ಗೆ ಸಹಜವಾಗಿ ಒಂದಿಷ್ಟು ಕುತೂಹಲ ಇತ್ತು. ಎಸ್ಪೆಷಲಿ ಅವರು ಈ ಹೊಸಕೆರೆಹಳ್ಳಿ ಅಪಾರ್ಟ್ಮೆಂಟ್ ನಿಂದ RR ನಗರಕ್ಕೆ ಯಾವಾಗ ಶಿಫ್ಟ್ ಆಗ್ತಾರೆ ಅಂತಾನೂ ಕುತೂಹಲ ಇತ್ತು. ಅದಕ್ಕೂ ಮುಂಚೆ ಒಂದಿಷ್ಟು ಪ್ರಕ್ರಿಯೆಗಳನ್ನ ಅವರ ಪತ್ನಿ ಮಾಡ್ತಾ ಇದ್ದಾರೆ ಅನ್ನೋ ಇನ್ಫಾರ್ಮೇಶನ್ ನ್ಯೂಸ್ 18 ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆ. ಏನೆಲ್ಲ ಮೇಜರ್ ಬದಲಾವಣೆ ಆಗಿದೆ, ಯಾವ ತರದ ಅಷ್ಟ ದಿಗ್ಬಂಧನ ಇದು ದರ್ಶನ್ಗೆ? ಎಸ್ ಶರ್ಮಿತಾ, ಈ ಒಂದು ಕೊಲೆ ಪ್ರಕರಣ ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೂ ಮುಂಚೆ ದರ್ಶನ್ ಅವರು ಎಲ್ಲಿಗೆ ಹೋದ್ರು ಕೂಡ, ಎಲ್ಲಿಗೆ ಬಂದರೂ ಕೂಡ ಅವರ ಜೊತೆಯಲ್ಲಿ ಕಾಣಿಸ್ತಿದ್ದಂತಹ ಎರಡು ವ್ಯಕ್ತಿಗಳು ಅಂದರೆ ಒಬ್ಬ ಲಕ್ಷ್ಮಣ, ಅವರ ಬಾಡಿಗಾರ್ಡ್ ಆದಂಥ ಲಕ್ಷ್ಮಣ, ಮತ್ತೆ ಅವರ ಮ್ಯಾನೇಜರ್ ಅಂತ ಹೇಳ್ಕೊಂತ ಗೋವಿಂದರಾಜು, ಮತ್ತೆ ಅವರ ಆತ್ಮೀಯರಲ್ಲೇ ಒಬ್ಬರಾಗಿದ್ದಂತಹ ನಾಗರಾಜು ಅಲಿಯಾಸ್ ನಾಗ. ಸೊ ಈಗ ಇವರು ಈ ಮೂರು ಜನ ಅದರಲ್ಲೂ ಕೂಡ ನಾಗ ಈಗ ಬುಸ್ಗುಡದ ರೀತಿಯಲ್ಲಿ ವಿಜಯಲಕ್ಷ್ಮಿ ಮಾಡಿದ್ದಾರೆ ಅಂತ ಅನ್ಬೋದು. ಈ ಒಂದು ಕೊಲೆ ಪ್ರಕರಣದಲ್ಲಿ ಬೇಲಿಂದ ಆಚೆ ಬಂದ ನಂತರ ದರ್ಶನ್ ಅವರ ಒಂದಷ್ಟು ದಿನಗಳ ಕಾಲ ತನ್ನ ಅಪಾರ್ಟ್ಮೆಂಟ್ ನಲ್ಲೇನೆ ಇಟ್ಕೊಂಡಿದ್ದಂತಹ ದರ್ಶನ್ ಅವರ ಪತ್ನಿ ಈಗ ಅವರ RR ನಗರ ನಿವಾಸಕ್ಕೆ ಕಳಿಸಿದ್ರು ಕೂಡ ಮೊದಲಿಗೆ ಅವರ ಜೊತೆಯಲ್ಲಿ ಅಂದ್ರೆ
ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೂ ಮುಂಚೆ ಯಾರ್ಯಾರು ದರ್ಶನ್ ಅವರ ಜೊತೆಯಲ್ಲಿದ್ರು, ಸೊ ಅವರಷ್ಟು ಜನಕ್ಕೂ ಕೂಡ ಒಂದು ಗೇಟ್ ಪಾಸ್ ಅನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಅವರ ಬಾಡಿಗಾರ್ಡ್ ಆಗಿದ್ದಂತಹ ಲಕ್ಷ್ಮಣ್ ಇರ್ಬೋದು, ಅವ್ರ ಮ್ಯಾನೇಜರ್ ಗೋವಿಂದರಾಜು ಇರ್ಬೋದು, ಮತ್ತೆ ದರ್ಶನ್ ಎಲ್ಲಿಗೆ ಹೋಗ್ಲಿ ಬರಲಿ ಅವರ ಕೆಲವೊಂದು ವಿಚಾರಗಳಲ್ಲಿ ನೇರವಾಗಿ ತೊಡ್ಕೊಂಡಿದ್ದಂತಹ ನಾಗರಾಜ ಅಲಿಯಾಸ್ ನಾಗ, ಇವ್ರು 3 ಜನರನ್ನು ಕೂಡ ಆಚೆ ಇಟ್ಟಿರುವಂಥದ್ದು. ಸೊ ಸದ್ಯಕ್ಕೆ ಇವ್ರು 3 ಜನರ ಜಾಗಕ್ಕೆ ಬೇರೆ ಬೇರೆ ವ್ಯಕ್ತಿಗಳು ಬಂದಿದ್ದಾರೆ. ಸೊ ಅವರ ಕೆಲಸಗಳನ್ನ ಬೇರೆಯವರು ಮಾಡ್ತಿದ್ದಾರೆ. ಸೊ ಅದರ ಜೊತೆಗೆ ಅವರ ಮನೆಯಲ್ಲಿ ಅಂದ್ರೆ ನಾಯಿಗಳಿಂದ ಸಮಸ್ಯೆ ಆಗಿ ಅದು ಕೂಡ ಒಂದು ಕೋರ್ಟ್ಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿತ್ತು. ಸೊ ಅಲ್ಲೂ ಕೂಡ ನಾಯಿಗಳನ್ನ ಆರೈಕೆ ಮಾಡುವಂತ ವ್ಯಕ್ತಿಗಳನ್ನ ಬದಲಾವಣೆ ಮಾಡಿದ್ದಾರೆ. ಮನೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳ ಬದಲಾವಣೆ ಮಾಡಿದ್ದಾರೆ. ಸೊ ಒಟ್ಟಾರೆ ಅದರ ಜೊತೆಗೆ ದರ್ಶನ್ ಅವರನ್ನ ಕರ್ಕೊಂಡು ಹೋಗಿ ಬರ್ತಿದ್ದಂತಹ ಡ್ರೈವರ್ಗಳನ್ನು ಸಹ ಚೇಂಜ್ ಮಾಡಿ ಬೇರೆ ಬೇರೆ ವ್ಯಕ್ತಿಗಳನ್ನ ಅವರ ಕೆಲಸಕ್ಕೆ ನೇಮಕ ಮಾಡಿದ್ದಾರೆ. ಇದಿಷ್ಟು ಕೂಡ ಕಂಪ್ಲೀಟ್ ಆಗಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರೇ ಮಾಡಿದ್ದಾರೆ. ಸೊ ಎಲ್ಲದರಲ್ಲೂ ಕೂಡ ಅವರೇ ಇನ್ವಾಲ್ವ್ ಆಗಿ ಎಲ್ಲದರಲ್ಲೂ ಕೂಡ ಕಂಟ್ರೋಲ್ಗೆ ತಗೊಂಡು ಯಾರ್ಯಾರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೂ ಮೊದಲೇ ದರ್ಶನ್ ಅವರ ಜೊತೆಗಿದ್ರು, ದರ್ಶನ್ ಅವರ ಕೆಲಸದಲ್ಲಿ ಇನ್ವಾಲ್ವ್ ಆಗ್ತಿದ್ರು, ಅವ್ರು ಎಲ್ರಿಗೂ ಕೂಡ ಈಗ ದರ್ಶನ್ RR ನಗರ ನಿವಾಸದ ಬಾಗಿಲು ಮುಚ್ಚಿದೆ. ಸೊ ಬೇರೆಯವ್ರಿಗೆ ಆಲ್ರೆಡಿ ಆ ಜಾಗಕ್ಕೆ ಬಂದಿದ್ದಾರೆ. ಸೊ ಏನಂತ ಇದ್ರೆ ಈಗಾಗಲೇ ಸಾಕಷ್ಟು ಸಮಸ್ಯೆಗಳಾಗಿದೆ. ಸೊ ದರ್ಶನ್ ಅವರು ಈ ಕೊಲೆ ಪ್ರಕರಣದಲ್ಲಿ ಸೇರಿದ ತಕ್ಷಣ ಬಂದಂತಹ ಮೊಟ್ಟ ಮೊದಲ ಒಂದು ಧ್ವನಿ ಅಂದ್ರೆ ದರ್ಶನ್ ಅವರು ಸಹವಾಸ ದೋಷದಿಂದ ಕೆಟ್ಟರು, ಅವರ ಸುತ್ತಮುತ್ತ ಇರುವಂತವರು ಸರಿ ಇಲ್ಲ. ಸೊ ದರ್ಶನ್ ಅವರಿಂದ ದೂರ ಇದ್ದಿದ್ರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಅವರು ಆರೋಪಿ ಆಗಿರ್ತಿರ್ಲಿಲ್ಲ. ಸೊ ಅವರ ಬಳಗ ಏನಿದೆ ಆ ಬಳಗದಿಂದನೇ, ಅದರಲ್ಲೂ ಕೂಡ ಒಂದಷ್ಟು ವರ್ಷಗಳಿಂದ ಅವರ ಆತ್ಮೀಯರಾಗಿದ್ದಂಥವ್ರು ಯಾರು ಕೂಡ ಈಗ ಇಲ್ಲ. ಅವರ ಆರಂಭದ ದಿನಗಳಲ್ಲಿ, ಕಷ್ಟದ ದಿನಗಳಲ್ಲಿ ಯಾರ್ಯಾರು ದರ್ಶನ್ ಅವ್ರ ಜೊತೆ ಇದ್ರು ಅವ್ರು ಯಾರೂ ಇಲ್ಲ. ಈಗ ಇರುವಂತ ವ್ಯಕ್ತಿಗಳಿಂದಲೇ ಏನು ಕಳೆದ ವರ್ಷ ದರ್ಶನ್ ಅವ್ರ ಜೊತೆಗೆ ಯಾರ್ಯಾರು ಇದ್ರು ಅವರ ಜೊತೆಯಲ್ಲಿ ಗುರುತಿಸ್ಕೊಂಡಿದ್ರು, ಅದರಲ್ಲೂ ಕೊಲೆ ಆರೋಪಿಗಳಾಗಿ ಕಾಣಿಸ್ಕೊಂಡ್ರು. ಸೊ ಆ ಒಂದು ಪಟಾಲಂ ಇಂದಾನೆ ದರ್ಶನ್ ಅವರಿಗೆ ಕೊಲೆ ಆರೋಪಿಯ ಪಟ್ಟ ಬಂತು. ಸೊ ಇವರುಗಳಿಂದ ದೂರ ಆದ್ರೆ ದರ್ಶನ್ ಬದಲಾಗ್ತಾರೆ ಅನ್ನುವಂಥದ್ದು ಮಾತುಗಳು ಕೇಳಿ ಬರ್ತು. ಅದರ ಜೊತೆಗೆ ಅಭಿಮಾನಿಗಳು ಕೂಡ ಸಾಕಷ್ಟು ಒತ್ತಾಯ ಮಾಡಿದ್ರು, ಬಸ್ ನೀವು ಈ ಒಂದು ಕೊಲೆ ಪ್ರಕರಣ ಆದ ನಂತರ ಬೇಲಿಂದ ನಮ್ಮ ಹೊತ್ತಿಗೆ ಅವರು ಸಾಕಷ್ಟು ಕಷ್ಟಪಟ್ಟು ನಿಮ್ಮನ್ನ ಬೇಲಿಂದ ಹೊರಗಡೆ ಕರ್ಕ ಬಂದಿದ್ದಾರೆ, ನೀವು ಕೂಡ ಬದಲಾಗಿ ಇನ್ನು ಹೊಸ ಬದುಕಿದೆ ಅನ್ನುವಂತ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು ಕೂಡ ಒತ್ತಾಯ ಮಾಡಿದ್ರು. ಸೊ ಆ ನಿಟ್ಟಿನಲ್ಲಿ ಈಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಹೌದು, ಈಗ ದರ್ಶನ್ ಈ ಹಿಂದೆ ನಾವು ನೋಡ್ದಂಗೆ ಆನೆ ನಡೆದಿದ್ದೇ ಹಾದಿ ಅನ್ನೋ ರೀತಿ ಬಿಹೇವ್ ಮಾಡ್ತಾ ಇದ್ದವರು. ಬಟ್ ಪತ್ನಿ ಇಷ್ಟೊಂದೆಲ್ಲ ಕಡಿವಾಣ ಹಾಕ್ತಾ ಇದ್ದಾಗ ಅದಕ್ಕೆಲ್ಲ ಸಹಮತಿಯನ್ನು ಅವ್ರು ಸೂಚಿಸಿದ್ದಾರಾ, ಅದನ್ನೆಲ್ಲ ತಪ್ಪದೆ ಅವ್ರು ಪಾಲನೆ ಮಾಡ್ತಾ ಇದ್ದಾರಾ ಅಂತ ಒಂದು ಪ್ರಶ್ನೆ. ಆದ್ರೆ ಈಗ ಪಟಾಲಂ ಏನೋ ಚೇಂಜ್ ಆಗಿದೆ. ಹೌದು, ಮೇನ್ ಆಗಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಚರ್ಚೆ ಆಗ್ತಿರೋದು ಪವಿತ್ರ ಗೌಡ ಸಹವಾಸ ಬೇಡ ಅಂತ. ಈ ನಿಟ್ಟಿನಲ್ಲಿ ಪವಿತ್ರ ಗೌಡ ದೂರ ಇಡುವಂತ ಪ್ರಯತ್ನ ವಿಜಯಲಕ್ಷ್ಮಿ ಕಡೆಯಿಂದ ಹೆಂಗಾಗ್ತಿದೆ? ಖಂಡಿತವಾಗ್ಲೂ ಶರ್ಮಿತಾ, ನೀವು ಹೇಳಿದ್ರಿ ಆನೆ ನಡೆದಿದ್ದೇ ದಾರಿ ಎನ್ನುವಂತ ನಿಟ್ಟಿನಲ್ಲಿ ದರ್ಶನ್ ಅವರಿದ್ರು. ಆ ಆನೆ ನಡೆದಿದ್ದೇ ದಾರಿ ಆಗಿದ್ದಕ್ಕೆ ಏನಾಯ್ತು ಅನ್ನುವಂಥದ್ದು ಗೊತ್ತು. ನಡೆದಿದ್ದೇ ಆದಿ ಅಂತ ನಡ್ಕೊಂಡು ಹೋಗಿದ್ದಕ್ಕೆ ಅವರು ಪರಪ್ಪನ ಅಗ್ರಹಾರ ಸೇರಿದ್ದು. ಸೊ ಮುಂದೆ ಕೂಡ ಈ ರೀತಿಯಾದಂತಹ ಘಟನೆಗಳು ಅವಘಡಗಳು ನಡೀಬಾರ್ದು ಅಂತಂದ್ರೆ ಸೊ ದರ್ಶನ್ ಅವರು ಬದಲಾಗಬೇಕು, ಅವರ ಆದಿಯೂ ಕೂಡ ಬದಲಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಜಯಲಕ್ಷ್ಮಿ ಅವರು ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅದರ ಜೊತೆಗೆ ನಮಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಜೈಲಿಂದ ಹೊರಗಡೆ ಬರ್ತಿದ್ದ ಹಾಗೆ ನಟ ದರ್ಶನ್ ಅವರ ಒಂದು ಮೊಬೈಲ್ ನಂಬರ್ ಕೂಡ ಚೇಂಜ್ ಆಗಿದೆ ಅನ್ನುವಂಥದ್ದು. ಸೊ ನೀವಾಗಲೇ ಕೇಳಿದ್ರಿ ಪವಿತ್ರ ಗೌಡ ಅವರಿಂದ ಅವ್ರನ್ನ ಹೇಗೆ ದೂರ ಇಡೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಈಗ 2-3 ತಿಂಗಳುಗಳಿಂದ ಕಾಲ ಅವರ ಮನೆಯಲ್ಲೇ ಇದ್ದಂತಹ ದರ್ಶನ್ ಅವರು RR ನಗರದ ಮನೆಗೆ ಇತ್ತೀಚೆಗಷ್ಟೇ ಬಂದಿರೋದು. ಸೊ ದರ್ಶನ್ ಆ ಮನೆಗೆ ಬರುವಂತ ಸಂದರ್ಭದಲ್ಲಿ ಅವರ ಜೊತೆ ಅವರ ತಮ್ಮ ಇರ್ಬೋದು ಅಥವಾ ಸೋದರಳಿಯ ಚಂದನ್ ಯಾರಾದ್ರೂ ಕೂಡ ದರ್ಶನ್ ಅವರ ಜೊತೆಯಲ್ಲಿ ಇರ್ತಾರೆ. ಸೊ ಒಂದು ಕಡೆ ಕೊಲೆ ಆರೋಪಿಗಳಲ್ಲಿ ಅಲ್ಲೂ ಕೂಡ A1 A2 ಆಗಿ A1 ಆರೋಪಿ ಆಗಿರುವಂತ ಪವಿತ್ರ ಗೌಡ ಸೇರಿದ ಹಾಗೆ ಯಾರೂ ಕೂಡ ನಟ ದರ್ಶನ್ ಅವರ ಸಂಪರ್ಕಕ್ಕೆ ಬಾರದ ರೀತಿಯಲ್ಲೇ ಸೊ ಸದ್ಯದ ಮಟ್ಟಿಗೆ ವಿಜಯಲಕ್ಷ್ಮಿ ಏನ್ ಮಾಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ದರ್ಶನ್ ಅವರು ಶೂಟಿಂಗ್ ಹೋದಂತ ಸಂದರ್ಭದಲ್ಲೂ ಈ ಒಂದು ವಿಚಾರದಲ್ಲಿ ಎಚ್ಚರಿಕೆ ವಹಿಸ್ತಾರೆ. ಸೊ ಈ ವಿಚಾರವಾಗಿ ದರ್ಶನ್ ಅವರು ಕೂಡ ಸಮ್ಮತಿ ಸೂಚಿಸಿದ್ದಾರಾ ಅನ್ನುವಂತ ಅನುಮಾನ ಮೂಡುತ್ತೆ. ಅದಕ್ಕೆ ಕಾರಣ ಸೊ ಏನು ಈ ಒಂದು ಕೊಲೆ ಪ್ರಕರಣದಲ್ಲಿ ಇತ್ತೀಚೆಗಷ್ಟೇ ನಟ ದರ್ಶನ್ ಅವರು ಕೂಡ ಕೋರ್ಟ್ಗೆ ಹೋದಂತ ಸಂದರ್ಭದಲ್ಲಿ ಪವಿತ್ರ ಗೌಡ ಅವ್ರನ್ನ ಮಾತಾಡ್ಸಿಲ್ಲ. ಪವಿತ್ರ ಗೌಡ ವಾಪಸ್ ಹೋಗ್ಬೇಕಾದ್ರೆ ಕಣ್ಣೀರ್ ಆಗ್ತಾ ಹೋದ್ರು ಅನ್ನುವಂತ ವಿಚಾರ ಇರಿದೆ. ಅದಕ್ಕೂ ಮೊದಲು ಮತ್ತೆ ಒಂದು ಕೋರ್ಟ್ಗೆ ಹೋಗಿದಂತ ದಿನದಲ್ಲಿ ಬೇಲ್ ಆದ ನಂತರ ಸೊ ಆ ಒಂದು ಸಮಯದಲ್ಲಿ ನಟ ದರ್ಶನ್ ಅವರು ಪವಿತ್ರ ಗೌಡ ಅವ್ರನ್ನ ಬೆನ್ನು ತಟ್ಟಿ ಮಾತನಾಡಿಸಿ ಕಳಿಸಿದ್ರು ಅನ್ನುವಂತ ವಿಚಾರ ಇತ್ತು. ಆದರೆ ಅದನ್ನು ಕಟ್ ಮಾಡಿ ಕೇವಲ 1 ತಿಂಗಳಲ್ಲಿ ಮತ್ತೆ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಪವಿತ್ರ ಗೌಡ ಅವ್ರನ್ನ ದರ್ಶನ್ ಅವರು ಮಾತಾಡ್ಸಿಲ್ಲ ಅನ್ನುವಂಥದ್ದು. ಸೊ ಇದೆಲ್ಲ ನೋಡಿದ್ರೆ ಎಲ್ಲಾ ರೀತಿಯಲ್ಲೂ ಕೂಡ ನಟ ದರ್ಶನ್ ಅವ್ರನ್ನ ವಿಜಯಲಕ್ಷ್ಮಿ ಅವರು ಒಂದು ರೀತಿಯಲ್ಲಿ ಅವ್ರನ್ನ ಕಂಟ್ರೋಲ್ಗೆ ತಗೊಳ್ಳುವಂತ ಕೆಲಸವನ್ನು ಮಾಡ್ತಿದಾರ ಅನ್ನುವಂತ ವಿಚಾರ ಇರುವಂತದ್ದು. ಶರ್ಮಿತಾ, ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ತರ ಬದಲಾವಣೆಗಳು ಬೆಳವಣಿಗೆಗಳು ಈ ಪ್ರಕರಣದಲ್ಲಿ ನಡೆಯುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸತೀಶ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದೀರಿ.